ಶ್ರೇಷ್ಠ ಹಿಂದೂ ಧರ್ಮ ಕಂಡಂತಹ ಮಹಾನ್ ವೀರರಲ್ಲಿ ಛತ್ರಪತಿ ಶಿವಾಜಿ ಅವರು ಒಬ್ಬರು. ಇವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆದ್ರೆ ಇವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ತುಂಬಾ ಜನ ಗೊತ್ತೇ ಇರಲ್ಲ. ಇವ್ರನ್ನ ಮೊಘಲರು ಬಂದಿ ಮಾಡ್ತಾರೆ. ಬಂದಿ ಮಾಡೋದಕ್ಕೆ ಕಾರಣ ಕೂಡ ಒಬ್ಬ ಹಿಂದೂನೇ ಆಗಿರ್ತಾನೆ. ಅದು ಕೂಡ ಛತ್ರಪತಿ ಶಿವಾಜಿಯ ಸಂಬಂಧಿಕನಾದ ಗೋನಾರ್ ಶಿರ್ಕೆನವರು ಕೊಟ್ಟಂತ ಒಂದು ಸುಳುವಿನ ಆಧಾರದಿಂದ ಔರಂಗಜೇಬ್ ತನ್ನ ಸೈನ್ಯವನ್ನು ಕಳಿಸಿ ಸಂಭಾಜಿ ಮಹಾರಾಜನ ಸೆರೆ ಹಿಡಿದು ತಮ್ಮ ಆಸ್ಥಾನದಲ್ಲಿ ಬಂದಿ ಮಾಡ್ತಾರೆ. ಬಂದಿ ಮಾಡ್ಬಿಟ್ಟು ಒಂದು ಬೇಡಿಕೆ ಇರ್ತಾರೆ, ನೀನು ಇಸ್ಲಾಮಿಕ್ ಧರ್ಮಕ್ಕೆ ಮತಾಂತರ ಆಗು, ನಿನ್ಗೆ ಪ್ರಾಣ ಭಿಕ್ಷೆ ಕೊಟ್ಟು ಅರ್ಧ ಭಾರತ ದೇಶ ನಿನಗೆ ಕೊಡ್ತೀನಿ ಅಂತ ಒಂದು ಮಾತು ಕೊಡ್ತಾರೆ. ಅದನ್ನ ತಿರಸ್ಕರಿಸಿ ಧೈರ್ಯದಿಂದ ತಲೆ ಎತ್ತಿ ಎದುರಿಸ್ತಾರೆ. ಇದಾದ್ಮೇಲೆ ಸುಮಾರು 45 ದಿನಗಳ ಕಾಲ ಯಾವ ತರ ಹಿಂಸೆ ಕೊಡ್ತಾರೆ ಅಂದ್ರೆ, ಒಂದಿನ ಕಣ್ಗುಡೆ ಕಿತ್ತಾಕ್ತಾರೆ, ಒಂದಿನ ನಾಲಿಗೆ ಕಟ್ ಮಾಡ್ತಾರೆ, ಉಗುರು ಕಿತ್ತಾಕ್ತಾರೆ, ಮೈಯೆಲ್ಲ ಕಟ್ ಮಾಡ್ಬಿಟ್ಟು ಉಪ್ಪು ಖಾರ ಹಾಕಿ ಕೊಡಬಾರ್ದು ಹಿಂಸೆ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಸಾಯೋ ದಿನ ಕೂಡ, ಸಾಯೋ ಟೈಮಲ್ಲಿ ಕೂಡ ಅವರು ಹರಹರ ಮಹಾದೇವ ಜೈ ಭವಾನಿ ಅಂತ ಘೋಷಣೆ ಕೂಗ್ತಾ ಸಾಯ್ತಾರೆ. ಈ ರೀತಿ ನಮ್ಮ ಹಿಂದುತ್ವನ ಉನ್ನತ ಶಿಖರದಲ್ಲಿ ಇಟ್ಟಿರೋರ ಬಗ್ಗೆ ಮಾತಾಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇರುತ್ತೆ, ಒಂದ್ ಕಡೆ ಕಣ್ಣು ಒದ್ದೆ ಆಗ್ತಾ ಇರುತ್ತೆ. ಈ ರೀತಿ ಒಬ್ಬ ಮಹಾನ್ ವೀರರ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಯಾಕೆ ಇರಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೊಟ್ಟಾಗೆ ಅಲ್ವಾ ಈ ತರ ಒಬ್ಬ ಮಹಾನ್ ವೀರರ ಕತೆ ನಮ್ಮ ಇತಿಹಾಸದಲ್ಲಿ ಕೊಟ್ಟಾಗೆ ಅಲ್ವಾ ಈಗ ನಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಪ್ರಾಮುಖ್ಯತೆಯನ್ನು, ನಮ್ಮ ಸನಾತನ ಧರ್ಮದ ಒಂದು ಪವಿತ್ರ ಶ್ರೇಷ್ಠತೆಯನ್ನು ಒಂದು ಗೊತ್ತಾಗೋದಕ್ಕೆ ಇವ್ರ ಬಗ್ಗೆ ಕೇಳ್ತಾ ಇದ್ರೆ, ಇವ್ರ ಬಗ್ಗೆ ನೋಡ್ತಾ ಇದ್ರೆ, ಇವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮಂತ ಇವ್ರಿಗೆ ಎಷ್ಟೋ ಸ್ಫೂರ್ತಿದಾಯಕ ಆಗುತ್ತೆ. 9 ವರ್ಷ ಆಳ್ವಿಕೆ ಮಾಡಿ ಸುಮಾರು 120 ಯುದ್ಧಗಳನ್ನು ಗೆದ್ದಿರೋ ಬಗ್ಗೆ ಈ ತರ ಒಂದು 60 ಸೆಕೆಂಡ್ 90 ಸೆಕೆಂಡ್ ವಿಡಿಯೋದಲ್ಲಿ ಹೇಳೋಕೆ ಚಾನ್ಸೇ ಇಲ್ಲ. ಸಹಕರಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಜೈ ಭವಾನಿ, ಹರ ಹರ ಮಹಾದೇವ್.